ಪ್ರತಿದಿನನೂ ಒಂದೇ ಥರ ತಿಂಡಿ ತಿಂದು ಬೋರ್ ಆಗಿರುತ್ತೆ ಅಲ್ವಾ? ನಿಜವಾಗ್ಲೂ ಪಾವ್ ಭಾಜಿನ ಒಂದ್ಸತಿ ಟ್ರೈ ಮಾಡಿ. ಸಂಡೇ ಅಲ್ವಾ, ಮನೆಯಲ್ಲೇ ಎಲ್ಲರೂ ಇರ್ತೀವಿ. ಆಗ ಅದಕ್ಕೋಸ್ಕರ ನಾನು ಪಾವ್ ಭಾಜಿನ ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಮೊದಲಿಗೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ನಂತರ ಚಾಪರಲ್ಲಿ ಈರುಳ್ಳಿನ ನೀಟಾಗಿ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಮೇ ಬಿ ಯೂಸ್ ಮಾಡಿರ್ತೀರ ಅನಿಸುತ್ತೆ. ನಿಜವಾಗ್ಲೂ ಈ ಥರ ಅಡುಗೆಗಳಿಗೆ ಈ ಥರ ಚಾಪ್ ಮಾಡಿದ್ರೇ ಅದು ತುಂಬ ಚೆನ್ನಾಗಾಗೋದು. ಇದಕ್ಕೆ ಜಾಸ್ತಿ ಏನೋ ಐಟಮ್ಸ್ಗಳನ್ನ ಚಾಪ್ ಮಾಡೋದಿಲ್ಲ, ಬರೀ ಈರುಳ್ಳಿ ಮತ್ತು ಟೊಮ್ಯಾಟೊ ಅಷ್ಟೇ ಚಾಪ್ ಮಾಡ್ಕೊಳ್ಳೋದು. ಚಾಪ್ ಮಾಡಿ ಫಸ್ಟು ಈರುಳ್ಳಿನ ಚಾಪ್ ಮಾಡಿಕೊಂಡೆ, ನೆಕ್ಸ್ಟ್ ಈ ಟೊಮ್ಯಾಟೊನ ಚಾಪ್ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ಮಕ್ಳ ಜೊತೆನೇ ಸೇರಿಕೊಂಡು ಅಡುಗೆನ ಮಾಡಬೇಕು. ಅವರು ಸಂಡೇ ಅಂದರೆ ಅವರಿಗೇನು ಗೊತ್ತಾಗಲ್ಲ, ಸಂಡೇ ಲೇಟಾಗಿ ಎದ್ದೇಳಬೇಕು, ಬೇರೆ ದಿನ ಎಲ್ಲ ಬೇಗ ಏಳಬೇಕು ಅಂತ. ಸಂಡೇನೂ ಅವರೇ ನನಗೆ ಎಬ್ಸಿದ್ರು, ನಾನೇ ಸ್ವಲ್ಪ ಲೇಟಾಗಿ ಎದ್ದೆ. ಸೊ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ನಂತರ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಂಡೆ. ಕೆಲವರು ತೀರಾ ಬೆಣ್ಣೆನೇ ಹಾಕೋತಾರೆ, ಜಾಸ್ತಿ ಬೆಣ್ಣೆನೇ ಬೇಡ ಅಂತ ನಾನು ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಂಡೆ. ನಂತರ ಅದು ಜೀರಿಗೆ ಫ್ರೈ ಆದಮೇಲೆ ಅದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಈ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಅದೆಲ್ಲ ಹೋಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕು. ಹೊರಗಡೆ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿದಾಗಲೆಲ್ಲ ಅದನ್ನು ಯೂಸ್ ಮಾಡಲೇಬಾರ್ದು ಅನ್ನೋ ರೇಂಜಿಗಿರುತ್ತೆ ಆ ವೀಡಿಯೋಗಳು. ಸೊ ಆದಷ್ಟು ಈ ಥರ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ನ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ರೆಗ್ಯುಲರಾಗಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಸೊ ಮನೆಯಲ್ಲೇ ಮಾಡ್ಕೋಬೇಕು. ಸೊ ನಂತರ ಅದಕ್ಕೆ ಚಾಪ್ ಮಾಡಿಟ್ಕೊಂಡಿದ್ದಂತಹ ಟೊಮ್ಯಾಟೊನ ಸೇರಿಸ್ಕೊತಾ ಇದ್ದೀನಿ. ನಾನು 3 ಜನ 4 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಕ್ವಾಂಟಿಟಿ ನೋಡಿ ನೀವು ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅದಕ್ಕೆ ಪಾವ್ ಭಾಜಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ತುಂಬ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗಲ್ಲ, ಇದು ತುಂಬ ರೇರ್ ಸಿಗೋದು. ಅಂದರೆ ಜಾಸ್ತಿ ಯಾರು ಇಲ್ಲಿ ಮಾಡಲ್ಲ ಅನಿಸುತ್ತೆ, ನಾನು ತುಂಬ ಅಪರೂಪಕ್ಕೆ ಇದು ಮಾಡಿದ್ದು. ನಂತರ ಇದು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳು ಈ ಥರ ವೆಜಿಟೇಬಲ್ಸ್ ಸಾಂಬಾರಲ್ಲೆಲ್ಲ ತಿನ್ನಲ್ಲ. ಈ ಥರ ಪಾವ್ ಭಾಜಿ ಥರ ಮಾಡಿ ಅದರಲ್ಲಿ ಎಲ್ಲ ಸ್ಮ್ಯಾಶ್ ಮಾಡಿರ್ತೀವಲ್ವ, ಸೊ ಅದನ್ನು ತುಂಬ ಈಸಿಯಾಗಿ ತಿಂತಾರೆ. ಸೊ ಅದು ಒಂದು ಅಡ್ವಾಂಟೇಜ್ ಇದೆ ಇದರಿಂದ. ಸೊ ಇದು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋರ್ಗು ಅದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಕಮ್ಮಿನೇ ಹಾಕೋಬೇಕು, ಅಲ್ಲಿ ಬರೀ ವೆಜಿಟೇಬಲ್ಸ್ ಅಷ್ಟೇ ಇರೋದ್ರಿಂದ. ನಂತರ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಕುಕ್ಕರ್ ವಿಷಲ್ ಕೂಗಿಸಿ 2 ವಿಷಲ್ ಕೂಗಿಸಿದ್ರೆ ಸಾಕು, ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೆಂದು ಹೋಗುತ್ತೆ. ನಂತರ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಏನು ವೆಜಿಟೇಬಲ್ಸು ಇಲ್ಲೇ ಇರೋ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ ನಂತರ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೇಲ್ಗಡೆ ಲೆಮನ್ ಜ್ಯೂಸ್ ಹಾಕಿದ್ರೆ ಪಾವ್ ಭಾಜಿಗೆ ಬೇಕಾಗಿರೋಂಥ ಭಾಜಿ ರೆಡಿ ಆಗೋಗುತ್ತೆ. ನಂತರ ಪಾವ್ ಬನ್ ಕೆಲವರು ಎಲ್ಲ ಥರದ ಬನ್ನನ್ನು ಯೂಸ್ ಮಾಡ್ತಾರೆ, ಬಟ್ ಪಾವ್ ಬನ್ ತೊಗೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಮಾಡೋದಾದರೆ ಪಾವ್ ಬನ್ನೇ ತಗೊಳ್ಳಿ. ಸ್ವಲ್ಪ ಬಟರ್ ಹಾಕಿ ಪ್ಯಾನ್ಗೆ ಅದನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಪಾವ್ ಬನ್ನನ್ನು ಇಟ್ಟು ಜಾಸ್ತಿ ಹೊತ್ತೇನು ಬೇಡ, ಜಸ್ಟ್ 1 ಮಿನಿಟ್ ಸಾಕು. ಅದನ್ನು ಸ್ವಲ್ಪ ಹಾಗೆ ಇದು ಮಾಡ್ಕೋಬೇಕು, ಆ ಕಡೆ ಈ ಕಡೆ 2 ಕಡೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಅದು ಮೇಲ್ಗಡೆ ಸ್ವಲ್ಪ ಬಟರ್ನ ಹಾಕಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುವಂತಹ ಪಾವ್ ಭಾಜಿ ರೆಡಿ ಆಗುತ್ತೆ. 2 ಕಡೆನ ಸ್ವಲ್ಪ ರೋಸ್ಟ್ ಥರ ಮಾಡ್ಕೋಬೇಕು ಅಷ್ಟೇ. ನಂತರ ಪ್ಲೇಟಿಗೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುವಂತಹ ಪಾವ್ ಭಾಜಿ ರೆಡಿ ಆಗುತ್ತೆ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.